ಏನು ಮಾಡ್ತಿದ್ಯವ? ಓ ಬಟ್ಟೆ ಒಣಗ್ತಿದ್ಯಾ? ಕ್ವಾ ಒಂದೆರಡ ತಂದಿದ್ದೀನಿ ತಗೋತೀನಿ. ಏ ಬಾರವ ಒಂಚೂರು ಬಾರ ಒತ್ತರಿಗೆ ಈಗ ಹಾಳಾಗಿರೋದು ಕಣ್ಣು ಬೇರೆ ಕಾಣಿಸಲ್ಲ. ನಾನು ಸರಿಗೆ ಕನ್ನಡಕ ಬೇರೆ ಎಲ್ಲ ಹಾಕಿ ಬಂದಿದ್ದೀನಿ ಮನೇಲಿ. ಇಡ್ಕ ನಿಮ್ಮ ಅತ್ತೆ ದನ ಹೊಡ್ಕೊಂಡು ಒಯ್ದಾಳೇನೋ, ಇನ್ನು ಈಟತ್ತು ಹೋಗ್ಬಿಡ್ತಾಳಲ್ಲ ದನ ಹೊಡ್ಕೊಂಡು, ಅದಕ್ಕೆ ಬಂದು ದನ ಹೊಡ್ಕೊಂಡು ಒಯ್ದಾಳೆ ಅಂತವ. ಹ್ಞೂ ಏನು ಅಣ್ಪಣ್ಣು ಏನು ತಂದ್ಕೊಡೋದು ನಿಮ್ಮ ಅತ್ತೆ? ನಿಮ್ಮ ಗಂಡಾರ ತಂದ್ಕೊಡೋದು ಬೇಡವೇನವ? ಬೋಸ್ರಿ ಹೆಂಗಸು ಮಗ ಚೆನ್ನಾಗಿ ಬೆಳಿಬೇಕು ಅಂತೇಳ್ಬಿಟ್ಟು ಅವ್ರಿಗೆ ಜ್ಞಾನ ಬರು ತಂದ್ಕೊಡೋಕ್ಕೆ. ಅಯ್ಯೋ ಏನು ಹೇಳೋಣ ನಿಮ್ಮ ಅತ್ತೆನೂ ನಿನ್ನ ಗಂಡನೂ. ಹ್ಞೂ ಸರಿಯಾಗಿದ್ದಾರೆ. ಏನಾರು ಬೇಕು ಅಂದರೆ ನಿಮ್ಮ ಅವ್ವಗೆ ಫೋನ್ ಮಾಡಿ ತೋರಿಸ್ಕೊತೀನು, ಹಂಗೆ ಇರಬೇಡ ಬೋಸ್ರಿ ಹೆಂಗಸು. ಹ್ಞೂ ಇಲ್ಲ ನಮ್ಮನೇಲಿ ನನ್ನನ್ನೇ ಕೇಳು, ಏನಾದ್ರು ಇದ್ದರೆ ನಾನೇ ಕೊಡ್ತೀನಿ ನಿನಗೆ ಆತಾ. ಹ್ಞೂ ಹಂಚ್ಕೋಬೇಡ, ಅದ್ರಲ್ಲಿ ಏನು ಕಳ್ಕೊಳ್ಳಲ್ಲ ನಾವು, ಏನು ಅಂದ್ಕೋಬೇಡ. ನನ್ನನ್ನು ಕೇಳು, ನಮ್ಮನೇಲಿ ನನ್ನ ಮಗ ಅದು ಇದು ತಗೊಂಬರ್ತಾನೆ ಇರ್ತಾನೆ ಮಕ್ಕಳಿಗೆ ಅಂತೇಳ್ಬಿಟ್ಟು ಹಣ್ಣೆಲ್ಲ ಒಂದೊಂದ್ಸಲಿ ಕೊಳ್ತು ಹೋಗ್ತಿರ್ತವೆ. ಹ್ಞೂ ಕೊಡ್ತೀನಿ ತಂದು ಕೇಳು ಏನಾರು ಬೇಕು ಅಂದರೆ. ನಿಮ್ಮ ಅತ್ತಿನೇ ತಂದು ಕೊಡ್ತಾಳೆ ಕೊಂಜೂಸು ನಿಮ್ಮ ಅತ್ತೆ. ಹ್ಞೂ ಎಂಡ್ಲ ಕೈಯಲ್ಲಿ ಕಾಗೆ ಓಡಿಸೋಳು ನಿಮ್ಮ ಅತ್ತೆ, ಏನೇನು ತಂದುಕೊಡಲ್ಲ ಅಂತ ನನಗೆ ಗೊತ್ತು. ಅಳತೆ ಮಸ್ತಾಗಿ ನೋಡ್ತಿದ್ದು ನಾನು ನಿಮ್ಮ ಅತ್ತೆನ ಎಷ್ಟೋ ವರ್ಷದಿಂದನೂ ನೋಡ್ತಿದ್ದೀನಿ. ಹ್ಞೂ ನೀನು ನಿಮ್ಮ ಅತ್ತೆ ಥರ ಏನು ಆಗ್ಬೇಡ ಕಣವ, ನಿಮ್ಮ ಅತ್ತೆ ಥರ ಅಂತೂ ನೀನು ಆಗಬೇಡ. ಚುಚ್ಚ ನೀನು ಎಲ್ಲರನ್ನೂ ಭಾವಿಸು, ಅಕ್ಕಪಕ್ಕದವ್ರನ್ನೆಲ್ಲವ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕ. ನೀನು ಆಗೋದಿಗೆ ಇಷ್ಟು ವರ್ಷ ಬಾಳ್ತಿದ್ದೀಯ ಅವಳ ಜೊತೆಲಿ. ನೀವು ಬೇರೆಯವಳೇನಾರು ಆಗಿದ್ದಿದ್ರೆ 3 ತಿಂಗಳು ಇರ್ತಿರ್ಲಿಲ್ಲ ಅವಳ ತಕ್ಕಿ ಓಡೋಗಿರೋರು ತವ್ರ ಮನೆಗೆ. ಅಯ್ಯೋ ಅವಳದೇನು ಹೊಸ್ತಲ್ಲ, ಸುಮ್ಮನಿರು. ಹಂಗೆ ಅವಳು ಒಂಥರ ಒಂದೊಂದ್ಸಲಿ ತಿಕ್ಲಿ ಆಡ್ದಂಗೆ ಆಡ್ತಾಳೆ. ಈಗ ತಿಕ್ಲಿನೂ ಅಲ್ಲ ಈಗ ಪುಕ್ಲಿನೂ ಅಲ್ಲ, ಹಂಗೆ ಆಡ್ತಾಳೆ ಒಂದೊಂದ್ಸಲಿ. ನನಗೆ ಬೇಜಾರಾಗುತ್ತೆ, ಅದಕ್ಕೆ ಅವಳು ಮಾತಾಡ್ಸೋಕ್ಕೆ ಇಷ್ಟ ಆಗಲ್ಲ ನನಗೆ. ಅದಕ್ಕೆ ಅತ್ಲಾಗ ಒಯ್ದಾಳಲ್ಲ ದನ ಹೊಡ್ಕೊಂಡು ಒಯ್ದಾಳಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಾಂದ್ರೆ ನಾನೇನು ಅವಳಿಗೆ ಯಾರೇ ಕೆಮ್ಮಣ್ಣು ಅನ್ನಲ್ಲ, ಎದ್ರಿಗೆ ಹೋಗ್ತಿದ್ರು ಮಾತಾಡ್ಸಲ್ಲ. ತಲೆ ಮೇಲಿರೋ ಕನ್ನಡಕವ ಕಣ್ಣಿಗೆ ಹಾಕೊಂಡು ನೋಡೆ. ಏನವ್ವ ನಿಮ್ಮ ಅತ್ತೆ ವಯಸ್ಸು ಕೇಳುತ್ತೆ ಬಂದ್ಬಿಟ್ಲ? ಹೆಂಗೆ ಇಷ್ಟು ಬೇಗ ಬಂದ್ಬಿಟ್ಲ? ದನ ಹೊಡ್ಕೊಂಡು ಹೋಯ್ದ್ಲಲ್ಲ. ಅಯ್ಯೋ 3ನೇ ಬಿಲ್ಡಿಂಗಲ್ಲಿ ವಂಜಕ್ಷಿದಾಳಲ್ಲೇ ಆ ವಂಜಕ್ಷಿ ಸೊಸೆನ ನೀವು ವಂಜಕ್ಷಿ ಸೊಸೆ ಥರ ಅಲ್ಲ, ಹಂಗೆಲ್ಲ ನೀವು ಇರ್ಬೇಡ, ಅವಳು ಸರಿ ಇಲ್ಲ ಅಂತ ಎಲ್ಲವ ನೀನು ಸೊಸೆ ಅಂದ್ಕೊಂಬಿಟ್ಟು ನೀನು ಸೊಸೆ ತಕ್ಕೆ ನಾನೆಲ್ಲ ಉಪದೇಶ ಮಾಡ್ತಿದ್ದೆ ಕಣೆ. ಹ್ಞೂ ಕಣೆ ಸರಿ ಕಣೆ ಬತ್ತೀನಿ ಕಣೆ, ಆಡು ಬರ್ತಾರೆ ಮಾತಕ್ಕೆ ಹೋಗೋಕ್ಕೆ ಬರ್ತೀನಿ. ಅದು ಸೊಸೆ ಅಂತ ಹೇಳ್ತಾ ಇದ್ಲಂತೆ. ನನ್ನ ಬಗ್ಗೆನೇ ಹೇಳಾಳೆ ಅಂತ ಚೆನ್ನಾಗಿ ಗೊತ್ತು ನಿನಗೆ. ಬರ್ಲಿ ಸಂಜೆಗೆ ಅವ್ರ ಯಜಮಾನ್ ಅಕ್ಕಂತ ಹೋಗಿ ಹಿಂದೆ ಕಲ್ದಿರೋ ಚಾಡಿ ನಾನು ಹೇಳ್ತೀನಿ ನೋಡಿ.